ಶ್ರೀಹರಿ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ ಅಂತ ಹೇಳಿದ್ದಾರೆ ಹಿರಿಯರು. ತನಗೆಷ್ಟೇ ಕಷ್ಟ ಬಂದರೂ ತಾಯಿ ಆದವಳು ತನ್ನ ಮಕ್ಕಳಿಗೋಸ್ಕರ ಊಟ ಬಿಡುತ್ತಾಳೆ, ನಿದ್ದೆ ಬಿಡುತ್ತಾಳೆ. ತನ್ನ ಆಸೆ, ಕನಸು, ಸುಖ ಎಲ್ಲವನ್ನೂ ತ್ಯಾಗ ಮಾಡುತ್ತಾಳೆ. ಜೀವ ಕೊಟ್ಟ ತಾಯಿಯ ಸಾವನ್ನು ಬಯಸುವುದು ದುಷ್ಟತನದ ಪರಮಾವಧಿ. ಹೌದು ಬುದ್ಧಿ, ಒಪ್ಕೋತೀನಿ. ನಾನು ಆ ಮಾತು ಹೇಳಬಾರ್ದಾಗಿತ್ತು. ಆದ್ರೆ ನಾನು ಮನುಷ್ಯನೇ ಅಲ್ಲೂರ. ದಿನ ಬೆಳಗಾದ್ರೆ ಅತ್ತೆ ಸೊಸೆ ಕಚ್ಚಾಡ್ತಾ ಇರ್ತಾರೆ. ಇವಳ ಕಡೆ ಮಾತಾಡಿದ್ರೆ ಇವಳು ಕೋಪ, ಇವಳ ಕಡೆ ಮಾತಾಡಿದ್ರೆ ಇವಳು ಕೋಪ. ಬಾಯಿ ತಪ್ಪಿ ಏನೋ ಅಂದ್ಬಿಟ್ಟೆ, ಅದನ್ನೇ ದೊಡ್ಡದು ಮಾಡಿ ಇಲ್ಲಿ ಬಂದು ನನ್ನ ಮರ್ಯಾದೆ ತೆಗಿಬೇಕಾ? ನಿಮ್ಮ ತಾಯಿ ನಿಮ್ಮ ಮರ್ಯಾದೆಯನ್ನು ತೆಗೆಯಬೇಕು ಅಂತ ಇಲ್ಲಿಗೆ ಬಂದಿಲ್ಲ, ತಾಯಿಯಾಗಿ ತನಗೆ ನ್ಯಾಯ ಬೇಕು ಅಂತ ಬಂದಿದ್ದಾರೆ. ಜನ್ಮ ಕೊಟ್ಟ ತಂದೆ ತಾಯಿಯರನ್ನು ದೇವರು ಅಂತ ಆರಾಧಿಸುವ ಪರಂಪರೆ ನಮ್ಮದು. ನಿಮಗೆ ಶ್ರವಣಕುಮಾರನ ಕಥೆ ಗೊತ್ತಿದೆಯೇ? ತ್ರೇತಾಯುಗದಲ್ಲಿ ಇಬ್ಬರು ಅಂಧ ದಂಪತಿಗಳಿಗೆ ಶ್ರವಣಕುಮಾರ ಎಂಬ ಮಗನಿದ್ದ. ಆ ತಂದೆ ತಾಯಿಯರು ಅವನನ್ನು ತುಂಬ ಕಷ್ಟಪಟ್ಟು ಶ್ರಮಪಟ್ಟು ಸಾಕಿದರು. ಅವನೂ ಸಹ ಅಷ್ಟೇ ಪ್ರೀತಿ ಕಕ್ಕುಲಾತಿಯಿಂದ ಅವರನ್ನು ನೋಡಿಕೊಳ್ಳುತ್ತಿದ್ದ. ಅವರಿಗೆ ವಯಸ್ಸಾದ ಕಾಲದಲ್ಲಿ